ಕರ್ಮ, ಜ್ಞಾನ ಇವೆಲ್ಲವನ್ನು ಸ್ಪಷ್ಟ ಮಾಡಿ ಹೇಳುತ್ತೆ ಭಗವದ್ಗೀತೆ. ಇವೆಲ್ಲದರ ಸಂಗಮ ಭಗವದ್ಗೀತೆ ಮತ್ತು ಸಮನ್ವಯತೆ ಇದೆ. ಯಾವ ರೀತಿ ಭಕ್ತಿಯಿಂದ ಪ್ರಾರಂಭ ಮಾಡಬೇಕು, ಯಾವ ರೀತಿ ಭಕ್ತಿಯಿಂದ ಕರ್ಮಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡ್ತಾ ಯಾವ ರೀತಿ ಸ್ವಸ್ವರೂಪ ಸೇರ್ಕೋಬೇಕು ಅಂತ ಒಂದು ಕ್ರಮ ಇದೆ. ಹೌದಾ? ಅಷ್ಟಾವಕ್ರ ಗೀತೆಯಲ್ಲಿ ಭಕ್ತಿ ಇಲ್ಲ ಅಂದರೆ ಭಕ್ತಿ ಇಲ್ಲ ಅಂದೇನು, ಭಕ್ತಿ ಬಗ್ಗೆ ಹೇಳಕ್ಕೆ ಹೋಗಲ್ಲ ಅವರು. ಅಷ್ಟಾವಕ್ರ ಮಹರ್ಷಿಗೆ ನೀನೆಲ್ಲ ಮುಗಿಸ್ಕೊಂಬಂದಿರಬೇಕು. ಜನಕ ಮಹಾರಾಜ ಅಷ್ಟಾವಕ್ರ ಮಹರ್ಷಿಗಳನ್ನ ದರ್ಶನ ಮಾಡಿದಾಗ ರಾಜ ಅಂದರೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಹೌದಾ? ಅಷ್ಟು ಸಮಸ್ಯೆಗಳಿದ್ರೂ ಏನು ಕೇಳಲಿಲ್ಲ, ಆತ್ಮಜ್ಞಾನವೇ ಬೇಕು ಅಂದ. ಆದ ಕಾರಣ ಭಕ್ತಿ ಕರ್ಮ ಎಲ್ಲ ಮುಗಿಸ್ಕೊಂಡು ಕೇವಲ ಜ್ಞಾನವೇ ಬೇಕು ಅನ್ನತಕ್ಕಂಥ ಅಧಿಕಾರಿಗಳಿದ್ದರೆ ಅವ್ರಿಗೆ ಮಾತ್ರ. ಅದಕ್ಕೋಸ್ಕರವಾಗಿ ಅಷ್ಟಾವಕ್ರ ಗೀತೆಯನ್ನು ಉಪದೇಶ ಮಾಡಲಿಕ್ಕೆ ಯಾರು ಮಹಾತ್ಮರು ಶುರು ಮಾಡಲಿಲ್ಲ. ಹಿಂದಿನ ಕಾಲದಲ್ಲಿ ಯಾರು ಮಾಡಿದ್ರು ಗೊತ್ತಿಲ್ಲ. ಇತ್ತೀಚೆಗೆ 3 ಜನ ಅಷ್ಟಾವಕ್ರ ಗೀತೆ ಹೇಳ್ತಿದ್ರು. ಒಬ್ಬರು ನಿತ್ಯಾನಂದ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಪೇಪರ್ ಬಂದು ಅರೆಸ್ಟ್ ಆಗಿ ಏನೇನು ಆಯ್ತಲ್ಲ, ಅವರು ಅಷ್ಟಾವಕ್ರ ಗೀತೆ ಹೇಳೋರು. ಇನ್ನೊಬ್ಬರು ಸಿದ್ಧಾರ್ಥ, ಯಾರು ಟಿ ವಿನಲ್ಲಿ ಹೇಳೋರು, ಪ್ರೇಮ ಸಿದ್ಧಾರ್ಥನ ಅಷ್ಟಾವಕ್ರ ಗೀತೆ ಹೇಳೋರು. ಅಷ್ಟಾವಕ್ರ ಗೀತೆ ಹೇಳ್ತಿದ್ದಾಗಲೇ ಯಾರೋ ಒಬ್ಬರು ಪರಿಚಯ ಆಯಿತು, ಒಂದು ಹೆಣ್ಮಗು ಪರಿಚಯ ಆಯಿತು, ಮದುವೆ ಆದರು. ಅಷ್ಟಾವಕ್ರ ಗೀತೆ ಹೇಳ್ತಿರ್ಬೇಕಾದ್ರೆ ಮದುವೆ ಆದರು. ಪಾಪ ಆಮೇಲೆ ಕಿಡ್ನಿ ಫೇಲ್ ಆಯಿತು. ಕಿಡ್ನಿ ಫೇಲ್ ಆಗಿ ಭಾಳಷ್ಟು ಬದಲಾಡ್ತಾರೆ ಇವಾಗ. ಒಬ್ಬರು ಜೈಲು ಸೇರಿದ್ರು, ಇನ್ನೊಬ್ರು ಈ ಥರ ಆಯಿತು. ಕೈವಲ್ಯ ಅಂದರೆ ಇನ್ನೂ ಸದ್ಯ ಏನಾಗಿಲ್ಲ. ನಿಜವಾಗ್ಲೂ ಅಷ್ಟಾವಕ್ರ ಗೀತೆ ಕೇಳಬೇಕು ಅನ್ನತಕ್ಕ ಯಾವ ರೀತಿ ಇದೆ ಅಂದರೆ, ಹುಡುಗನ್ನ UKG ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀರ. ನಮ್ಮ ಅಣ್ಣನ ನೀನು ಅವನ್ನ ಇಬ್ಬರು ಗಂಡು ಮಕ್ಕಳು, ಒಬ್ಬರನ್ನ ಈಗಿನ ಕಾಲಕ್ಕೆ ಭಾಳಷ್ಟು ಪ್ಲ್ಯಾನ್ ಮಾಡ್ತಾರೆ, ಮಧ್ಯೆ ಗ್ಯಾಪ್ ಜಾಸ್ತಿ ಇರಬೇಕು ಅಂತೇನೋ. ಒಟ್ಟಿನಲ್ಲಿ ಅವನ್ನ 10th ಕ್ಲಾಸಿಗೆ ಸೇರಿಸ್ತಾ ಇದ್ದೀರಾ, ನನ್ನ UKG ಸೇರಿಸ್ತೀರ, ನನ್ನ 10th ಸೇರಿಸಿ ಅಂತ. ನೀವು ಯಾರು UKG ಸೇರಿಸ್ಬೇಕು, ಇವನು ನನ್ನ 10th ಸೇರಿಸಿ, ನಾನು UKG ಹೋಗಲ್ಲ ಅಂತಾನೆ. ಆ ಥರ ನಾವು ಇನ್ನು ಭಕ್ತಿ ಕರ್ಮ ಇನ್ನು ಎಲ್ಲೆಲ್ಲೋ ಇದ್ದೀವಿ, ನಮ್ಗೆ ಅಷ್ಟಾವಕ್ರ ಗೀತೆ ಬೇಕು ಅಂತೀವಿ. ಅಷ್ಟಾವಕ್ರ ಗೀತೆಯಲ್ಲಿ ಇದು ಯಾವುದನ್ನು ಹೇಳಲಿಕ್ಕೆ ಹೋಗಲ್ಲ. ಅದೊಂದು ಅದ್ಭುತವಾದಂಥ ಯಾತ್ರೆ. ಅಷ್ಟಾವಕ್ರ ಗೀತೆಯಲ್ಲಿ ಅಷ್ಟಾವಕ್ರ ಗೀತೆಯನ್ನು ಅನುಸರಿಸಿ ನಾವು ಮಾಡತಕ್ಕಂಥ ಯಾತ್ರೆ ಒಂದು ಅದ್ಭುತವಾದಂಥ ಯಾತ್ರೆ. ಸಮಾಜ ರೀತಿ ನೀತಿ, ಜೀವನದ ಯಾವ ವ್ಯವಸ್ಥೆ ಪ್ರಭಾವ ಇದರಲ್ಲಿ ಇಲ್ಲ. ಹೇಗಿರಬೇಕು ಕುಟುಂಬದಲ್ಲಿ, ಭಗವದ್ಗೀತೆಯಲ್ಲಿ ಅದು ಹೇಳ್ತಾರೆ. ಕರ್ಮಗಳು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಹೌದಾ? ಜೀವನದ ಯಾವ ವ್ಯವಸ್ಥೆ ಪ್ರಭಾವ ಇದರಲ್ಲಿಲ್ಲ. ದೇಶ ಕಾಲಕ್ಕೆ ಅತೀತವಾದ, ಭಾವನೆಗೆ ಅತೀತವಾದ, ಚೆನ್ನಾಗಿ ಕೇಳಿ, ಒಟ್ಟಿನಲ್ಲಿ ಪುಣ್ಯನೇ. ಅರ್ಥ ಆಗುತ್ತೋ ಇಲ್ಲೋ, ವೇದಾಂತಿ ಅಷ್ಟಾವಕ್ರ ಗೀತೆ ಹೇಳಿ ಕೂತಿದ್ದೀವಿ ಅಂದರೆ ಅದೇ ಪುಣ್ಯ. ಹೌದಾ? ಸೊ ಗಮನ ಇಟ್ಟು ಕೇಳಿ. ದೇಶ ಕಾಲಕ್ಕೆ ಅತೀತವಾದ, ಹಿಂದೆಳಿಗೆ ಗೋಚರವಾಗದಿರತಕ್ಕಂಥ, ಮನಸ್ಸು ಬುದ್ಧಿ ವಿಷಯವಾಗದಿರತಕ್ಕಂಥ, ದೇಶ ಕಾಲಕ್ಕೆ ಅತೀತವಾಗಿರತಕ್ಕಂಥ, ಯಾವುದೇ ರೀತಿ ಭಾವನೆಗೆ ಸಿಗದೇ ಇರತಕ್ಕಂಥ ಸತ್ಯದ ನಿರೂಪಣೆ ಅಷ್ಟಾವಕ್ರ ಗೀತೆ. ಅಲ್ವಾ? ಸತ್ಯ ಹೇಗಿದೆಯೋ ಹಾಗೆ ನಿರೂಪಣೆ. ಅಂದರೆ ಸತ್ಯವೇ ಬೇಕು, ಸಾಕಿ ಸಂಸಾರ ಅಂತ ಅನ್ನಿಸ್ಬೇಕು. ಸಾಮಾನ್ಯವಾಗಿ ಅನಿಸುತ್ತೆ. ಯಾವಾಗ ಅನಿಸುತ್ತೆ? ಹೇಳ್ತಿರ್ತಾರೆ ವೈರಾಗ್ಯದಲ್ಲಿ ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ. ಹೌದಾ? ಅದೇ ಸ್ಮಶಾನ. ಯಾರೋ ಮನೆಗೆ ಹೋಗ್ಬಿಟ್ರು, ಅವ್ರನ್ನ ತೊಗೊಂಡೋಗಿ ಆ ಚಿತೆಗಿಟ್ಟು ಬೆಂಕಿ ಹಚ್ಚಿಬಿಟ್ಟಾಗ ಉರಿದು ಹೋಗ್ತಾಯಿದ್ರೆ
ಎಷ್ಟು ಕಷ್ಟಪಟ್ಟ ನಮ್ಮಪ್ಪ, ಏನನ್ನು ತೊಗೊಂಡೋದ್ನ, ಏನನ್ನು ಸುಖಪಟ್ಟನ, ಜೀವನದಲ್ಲೂ ಸುಖರ, ಜೊತೆಗೂ ಏನು ತೊಗೊಂಡೋಗಿಲ್ಲ, ಸುಮ್ಮನೆ ಒದ್ದಾಡ್ದ ಅಷ್ಟೇ. ನಾವು ಇನ್ಮೇಲೆ ಆ ಥರ ಇರಬಾರ್ದು. ಇನ್ನೇನಿದ್ರು ಇರೋದರಲ್ಲಿ ತೃಪ್ತಿಯಾಗಿ ಇದ್ಕೊಂಡು ದೈವ ಚಿಂತನೆ ಮಾಡಿಕೊಂಡು ಇರಬೇಕು ಅಂತ ಆ ಸ್ಮಶಾನದಲ್ಲಿ ಅನಿಸುತ್ತೆ. ಆ ಕಾರ್ಯ ಎಲ್ಲ ಮುಗಿದು ಮನೆಗೆ ಬಂದು ಊಟ ಮಾಡಿದ್ರೆ ಅದ್ಯಾಕೂ ಗೊತ್ತಿಲ್ಲ, ಅವತ್ತಿನ ದಿವಸ ಜಾಸ್ತಿ ತಿಂತಾರಂತೆ. ಅವರನ್ನು ಶವ ಸಂಸ್ಕಾರ ಮಾಡಿ ಬೆಂಕಿ ಇಟ್ಬಿಟ್ಟು ಬಂದರೆ ಅವತ್ತು ಜಾಸ್ತಿ ಊಟ ಮಾಡ್ತಾರಂತೆ. ಯಾಕೆ ಅಂತ ನನಗೂ ಅರ್ಥ ಆಗಿಲ್ಲ, ಇನ್ನು ಯಾಕೆ ಜಾಸ್ತಿ ತಿಂತಾರೆ ಅಂತ. ಸದ್ಯ ಹೋದ ಕಾಟ ತಪ್ಪು ಅಂತಲೋ ಏನು, ಒಟ್ಟಿನಲ್ಲಿ ಜಾಸ್ತಿ ತಿಂತಾರಂತೆ. ತಿಂದು ಎಲ್ಲ ಕೂತ್ಕೊಳ್ತಾರೆ. ಅಂತ ಬಂದರು, ನೋಡು ಅಯ್ಯಪ್ಪ ಇದ್ದ ಅಂತ ಒಟ್ಟಿಗೆ ಇದ್ವಿ ನಾವು, ಇವಾಗೆಲ್ಲ ಬೇರೆ ಬೇರೆ ಆಗಿಬಿಡ್ಬೇಕು. ಅಯ್ಯಪ್ಪಗೋಸ್ಕರ ಒಪ್ಪಿರಲಿಲ್ಲ, ಅದಕ್ಕೋಸ್ಕರ ಒಟ್ಟಿಗೆ ಇದ್ವಿ, ಇವೆಲ್ಲ ಬೇರೆ ಬೇರೆ ಆಗಬೇಕು ಅಂತಾರೆ. ಸ್ಮಶಾನದಲ್ಲಿ ಬಂದಂಥ ವೈರಾಗ್ಯ ಏನಾಯಿತು? ನಮ್ಮ ವೈರಾಗ್ಯ ಎಲ್ಲ ಅಷ್ಟೇ, ಇನ್ನು ಪುರಾಣ ವೈರಾಗ್ಯ. ಈಗ ಅಷ್ಟು ಜನಕ ಮಹಾರಾಜ ಅಂಥ ರಾಜನಾದರೂ ಕೂಡ ಕೇವಲ ಆತ್ಮಜ್ಞಾನವೇ ಬೇಕು ಅಂತ ನಾವು ನಿರೂಪಣೆ ಮಾಡಿ ಇನ್ನೂ ಹಲವಾರು ಮಹಾತ್ಮರ ಕಥೆಗೆ ಹೇಳಿದ್ರೆ, ಸಮರ್ಥ ರಾಮದಾಸ್, ಮುಂಚೆ ನಾರಾಯಣ ಅಂತ ಅವ್ರ ಹೆಸರಿರುತ್ತಂತೆ. ಒಂದು ಹುಡುಗಿನ ಮದುವೆ ಮಾಡಲಿಕ್ಕೋಸ್ಕರ ಗೊತ್ತು ಮಾಡ್ತಾರೆ ಅವರು ತಂದೆ ತಾಯಿ. ಇವಾಗ ಆ ಹುಡುಗಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ತಪ್ಪಿಸ್ಕೊಳ್ಳೋಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಚ್ಚಿಟ್ಕೊಳ್ತಾರೆ ಮದುವೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ. ಆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯ ದೇವಸ್ಥಾನ ತಪ್ಪಿಸ್ಕೊಂಡು ಅಲ್ಲಿ ಕೂತಿದ್ದಾಗ ಅವ್ರಿಗೆ ಅನಿಸುತ್ತಂತೆ, ಆಂಜನೇಯ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ಕೊಂಡು ಶಾಶ್ವತ ಉಳಿದೋಗ್ಬಿಟ್ಟ. ನಾನು ಇವಾಗ ಮದುವೆ ಮಾಡ್ಕೊಂಡು ಈ ಥರ ಒದ್ದಾಡೋ ಬದಲು ನಾನು ಶಾಶ್ವತ ಉಳಿದೋಗಂಥ ರೀತಿ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ಮದುವೆನೇ ಬೇಡ ಅಂದ್ಬಿಟ್ಟು ಮನೆ ಬಿಟ್ಟು ಹೊರಟು. ಆಮೇಲೆ ಸಮರ್ಥ ರಾಮದಾಸರ, ಇನ್ನೂ ಅದ್ರ ಕಥೆ ಬೇಕಾದಷ್ಟಿದೆ ಅಂತ ಇಟ್ಕೊಳ್ಳಿ. ಸಮರ್ಥ ರಾಮದಾಸರಾಗಿ ನಮ್ಮ ಕಣ್ಣಿಗೆ ಬಿದ್ದರು. ಮದುವೆ ಸೆಟ್ ಮಾಡ್ತಾರಂತೆ, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ತಂದೆ ತಾಯಿಗೆ ಎಷ್ಟು ಹೇಳೋದು ಕೇಳೋಲ್ಲ. ಇದರಲ್ಲಿ ಅಸೆ ಮದುವೆ ಇದರಲ್ಲಿ ಆ ಮನೆ ಮೇಲೆ ಕೂತಿರ್ತಾರೆ. ಸರಿ, ಪುರೋಹಿತನ ಮಂತ್ರಿ ಹೇಳ್ತಿರ್ತಾರೆ, ಕಡೆಗೆ ಇವ್ರ ಕೈಗೆ ತಾಳಿ ಕೊಡ್ತಾರಂತೆ. ಸರಿ, ತಾಳಿ ಕಟ್ಟಬೇಕು. ಆ ಸಮಯಕ್ಕೆ ಜನಗಳಿಗೆಲ್ಲ ಭಾಳ ಉತ್ಸಾಹ, ಬಂಧು ಬಳಗ ಎಲ್ಲ ಓ ಅಂತಿರ್ತಾರೆ. ಮತ್ತು ಮಂತ್ರಿಗಳು ಜೋರಾಗಿ ಹೇಳ್ತಿರ್ತಾರೆ. ವಾಲಿದವರು ಭಾಳ ಆನಂದವಾಗಿ ವಾಲಿಗೆ ಅದು ನುಡಿಸ್ತಾ ಇರ್ತಾರೆ. ಗಲಾಟೆ ಜಾಸ್ತಿ ಆಗುತ್ತೆ. ಸಮರ್ಥ ರಾಮದಾಸ್ರಿಗೆ ಅನಿಸುತ್ತಂತೆ, ಕೈ ತೊಗೊಳ್ತಿರ್ಬೇಕಾದ್ರೆ ಇಷ್ಟು ಗಲಾಟೆ ಆಗುತ್ತೆ, ಇನ್ನು ಕಟ್ಬಿಟ್ಟ ಮೇಲೆ ಇನ್ನೇನೇನು ರಾಮಾಯಣ ಯಾಕೆ ಬೇಕಪ್ಪ ನಮ್ಗೆ ಅನಿಸುತ್ತೆ. ಸರಿ, ಕಟ್ಬಿಟ್ರೆ ಸಾಕು ಅಂತ. ಆಮೇಲೆ ಬಿಡಿಸ್ಕೊಳ್ಳೋದು ಕಷ್ಟ. ಕಟ್ಬಿಟ್ಟು ಇನ್ನೇನೇನು ರಾಮಾಯಣ ಆಗುತ್ತೋ ಆಕೆಯನ್ನು ಇದಕ್ಕೆ ಸಿಗಾಕ್ಸಿ ನಾನು ಸಿಗಾಕ್ಕೊಂಡು ಯಾಕಪ್ಪ ಈ ರಾಮಾಯಣ ಅಂತ ಬಿಟ್ಟು ಓಡ್ಬಿಡ್ತಾರಂತೆ. ಸೊ ಈ ರೀತಿ ಪ್ರಸಂಗಗಳಿಗೆ ಕೇಳಿದಾಗ ಓಡ್ತಾರೆ. ಶಾಶ್ವತ ಇವತ್ತು ಸಮರ್ಥ ರಾಮದಾಸನ್ ಶಾಶ್ವತ ಆಗಿದ್ದಾರೆ. ಹೌದಾ? ಈ ರೀತಿ ಪ್ರಸಂಗಗಳಿಗೆ ಕೇಳಿದಾಗ ನಮ್ಗೆ ಅನ್ಸುತ್ತೆ ಪುರಾಣದಲ್ಲಿ ಹೆಚ್ಚಿ ನಾವು ಹಾಗೆ ಇರಬೇಕು. ಏನು ಈ ಸಂಸಾರ, ಬೆಳಿಗ್ಗೆ ಎದ್ದು ರಾಮಾಯಣ, ಯಾರು ಹೇಳೋ ಮಾತು ಕೇಳಲ್ಲ, ನನ್ನ ಮರ್ಯಾದೆ ಇಲ್ಲ, ಬೇಡ ಅಂತ ಈ ನಮಗೆ ವೈರಾಗ್ಯ ಬರುತ್ತೆ. ಪುರಾಣ ಇದರಿಂದ ಎದ್ವಿ ಅಂದರೆ ಆಗಲೇ ಶುರು. ಆದ ಕಾರಣ ಕೇವಲ ಸತ್ಯವೇ ಬೇಕು ಅನ್ನತಕ್ಕಂಥದ್ದಿದ್ದರೆ ಅಂಥವ್ರು ಮಾತ್ರ ಇದು ಅಹಂಕಾರವನ್ನು ಉಳಿಸಿಕೊಂಡು ಅಧ್ಯಯನ ಮಾಡಲಾಗದು. ಈ ಲೌಕಿಕವಾದಂಥ ವಿದ್ಯೆಗಳನ್ನು ಅಹಂಕಾರ ಉಳಿಸ್ಕೊಂಡು ಅಧ್ಯಯನ ಮಾಡಬೇಕು. ಅಂದರೆ ಇವಾಗ ಡಾಕ್ಟ್ರ್ ಆಗಬೇಕು, ಹೌದಾ? ಅಹಂಕಾರ ತೆಗೆದುಹಾಕಬೇಕಾದ್ದೇನಿಲ್ಲ. ಅಲ್ಲಿ ಅಹಂಕಾರ ಉಳಿಸ್ಕೊಂಡು ನಾನು ಡಾಕ್ಟ್ರು ಅಂತ ತಯಾರಾಗ್ಬೋದು, ಹೌದಾ? ಆದರೆ ಈ ಅಧ್ಯಾತ್ಮ ವಿದ್ಯೆಗೆ ಬಂದರೆ ಅಹಂಕಾರವನ್ನು ತೆಗೆದುಹಾಕೋಬೇಕು. ಅಹಂಕಾರವನ್ನು ತೆಗೆದುಹಾಕ್ಕೊಂಡು ಅಹಂಕಾರ ರಹಿತ ಉಳಿಬೇಕು. ಬಟ್ ನಾವೇನು ಮಾಡ್ತೀವಿ ಈಗಿನ ಕಾಲಕ್ಕೆ, ಇದು ಪಬ್ಲಿಕ್ಕಲ್ಲಿ ಹೇಳ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ, ಹೇಳ್ತಿರ್ಲಿಲ್ಲ. ಅವರಾಗ ಅವರು ಹುಡುಕೊಂಬಂದರೆ, ಗುರುವನ್ನು ಹುಡುಕೊಂಡು ಹೋದರೆ ಪರೀಕ್ಷೆ ಮಾಡಿ ಇವನು ಯೋಗ್ಯ ಅಂತ ಗೊತ್ತಾದರೆ ಆಮೇಲೆ ಹೇಳೋರು. ಇದು ಯಾವೆಲ್ಲೋ ಶುರುವಾಯಿತು. ಸಾಮಾನ್ಯ ನನ್ನ ಅಭಿಪ್ರಾಯದಲ್ಲಿ ಜಾಸ್ತಿ ಇದು ಪಬ್ಲಿಕ್ಕಲ್ಲಿ ಹೇಳೋಕ್ಕೆ ಶುರುವಾಗಿದ್ದು ಚಿನ್ಮಯ ಮಿಷನಿಂದ. ಒಳ್ಳೆಯದು, ಅವರು ಅಭಿಪ್ರಾಯ ಒಳ್ಳೆಯದು. ಏನು, ಎಲ್ರಿಗೂ ಹೇಳೋಣ,
ಯಾರಿಗೆ ಬೇಕೋ ಯಾರು ಯೋಗ್ಯತೆ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ, ಬಚ್ಚಿಟ್ಟೇನು ಪ್ರಯೋಜನ ಅಂತ ಅವ್ರು ಶುರು ಮಾಡಿದ್ರು. ಅದಾದಮೇಲೆ ರಾಮಕೃಷ್ಣ ಆಶ್ರಮದವ್ರು ಹೇಳೋಕ್ಕೆ ಶುರು ಬೇರೆ ಸ್ವಾಮಿನ ಹೇಳೋಕ್ಕೂ ಶುರು ಮಾಡೋದು ಪಬ್ಲಿಕ್ಕಲ್ಲಿ. ಬಟ್ ಇವತ್ತೇನಾಗಿದೆ, ಇದೊಂದು ಮಾಮೂಲಿ ವಿದ್ಯೆ ಆಗಿಬಿಡ್ತು. ಯಾವುದನ್ನ ಒಂದು ಊರಿಗೆ ಕರೀತಾರೆ, ಏನು ಸ್ವಲ್ಪ ಯಾವ ವಿಷಯ ಹೇಳಬೇಕು ಅಂದರೆ ಭಗವದ್ಗೀತೆ ಒಂದು ಅಧ್ಯಾಯ ತಗೊಳ್ಳೋಣ ಅಂದರೆ ಭಗವದ್ಗೀತೆ ನಾವು ಕೇಳಿಬಿಟ್ಟಿದ್ದೀವಿ, ಭಗವದ್ಗೀತೆ ಕೇಳಿಬಿಟ್ಟಿದ್ದೀವಿ. ಹೋಲಿ ಬಜುಗೋವಿಂದನ ಶ್ಲೋಕ, ಅಯ್ಯೋ ಎಷ್ಟು ಸಲ ಕೇಳಿದ್ವು, ನಂಗೆ ಅದು ಬಾಯಿಗೆ ಬರುತ್ತೆ ಬಜುಗೋವಿಂದನ ಶ್ಲೋಕಗಳು, ಬಾಯಿಗೆ ಬರುತ್ತೆ ನಿಜ. ಬಜುಗೋವಿಂದನ ಶ್ಲೋಕಗಳು ಎಷ್ಟು ಸಲ ಕೇಳಿದ್ದೀವೋ. ಆದರೆ ಇವತ್ತಿಷ್ಟು ಜನ ಬಂದಿದ್ದೀರ, ಸಂತೋಷ ಅಲ್ಲ. ಒಂದು ವೇಳೆ ನಿನ್ನೆ ರಾತ್ರಿ ಟಿ ವಿನಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು ಅಂತ ಇಟ್ಕೊಳ್ಳಿ, ನಾಳೆ ಬೆಳಿಗ್ಗೆ 6:30 8 ಗಂಟೆ ತನಕ ಯಾರು ಬ್ಯಾಂಕ್ ಹತ್ರ ಕ್ಯೂ ನಿಂತಿರ್ತಾರೋ ಅವ್ರ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಿರ್ತೀವಿ. ಮೋದಿ ಏನೇನು ಮಾಡ್ತಿರ್ತಾರಲ್ಲ, 1 ಲಕ್ಷ ರೂಪಾಯಿ ಹಾಕ್ತೀವಿ ಅಂತಂದಿದ್ರೆ ನಾವು ಎಷ್ಟು ಜನ ಬರ್ತಿದ್ವಿ ಇಲ್ಲಿ? ಸ್ವಾಮಿಗಳು ಬರ್ತಿದ್ರೋ ಇಲ್ಲ? ಆದ ಕಾರಣ ನಿಜವಾಗಿ ಏನೇ ಆಗಲಿ ಆತ್ಮಜ್ಞಾನವೇ ಬೇಕು ಅನ್ನತಕ್ಕಂಥದ್ದಿದ್ದರೆ ಅಹಂಕಾರ ಉಳಿಸ್ಕೊಂಡು ನಾವಿದನ್ನು ಕೇಳೋಕ್ಕಾಗಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಬೇಕು. ಯಾಕೆಂದರೆ ಈಗಿನ ಕಾಲದ ಪಬ್ಲಿಕಲ್ಲಿ ಹೇಳ್ತಾರೆ, ಕೇಳೋರು ಯಾವ ರೀತಿ ತಯಾರಾಗ್ತಾರಪ್ಪ ಅಂದರೆ ಮೆಜಾರಿಟಿ ಕೇಳಿಬಿಟ್ಬಿಡ್ತಾರೆ, ಏನು ತಲೆಗೆ ಹಾಕ್ಕೊಳ್ಳೋಲ್ಲ. ಏನೋ ಬರ್ತಾರೆ, ಕೇಳಿ ಬಿಟ್ಟುಬಿಡ್ತಾರೆ, ಮತ್ತು ಮಾಮೂಲಾಗೇ ಇರ್ತಾರೆ, ಮನೆಗಳಲ್ಲಿ ಜಗಳ ಆಡ್ಕೊಂಡು ಹಾಗೇ ಇರ್ತಾರೆ. ಇನ್ನು ಕೆಲವು ವಾಕ್ಯಗಳನ್ನು ಬರ್ಕೊಂಡು ನೋಟ್ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು, ಇಲ್ಲ ಅಂತಲ್ಲ. ಆದರೆ ಅದನ್ನು 4 ಜನ ಸೇರಿದಾಗ ಮಾತಾಡಿ, ಇಲ್ಲ ಇಂಥ ಸಭೆಗಳಲ್ಲಿ ಮಾತಾಡಿ, ನಾನು ಜ್ಞಾನಿ ಅಂದರೆ, ನಾನು ಜ್ಞಾನಿ ಅಂದರೆ ಅಹಂಕಾರ ಹೋಗಲಿಲ್ಲ. ಮತ್ತೇನಾಯಿತು? ನಾನು ಅನ್ನೋದು ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ತು. ನಂಗೆ ಭಗವದ್ಗೀತೆ ಗೊತ್ತು, ಭಾಷೆ ಎಲ್ಲ ಗೊತ್ತು, ಅದು ಗೊತ್ತು, ಇದು ಗೊತ್ತು. ನಾನು ಅನ್ನತಕ್ಕಂಥದ್ದು ಹೋಗಲಿಲ್ಲ, ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ತು. ಆದ ಕಾರಣ ಅಲಂಕಾರ ಉಳಿಸ್ಕೊಂಡು ಅಧ್ಯಯನ ಮಾಡಲಾಗದು. ಎಲ್ಲಿನ ತನಕ ಮಾಡುವನಿದ್ದಾನೋ ಅಲ್ಲಿನವರೆಗೂ ಭ್ರಾಂತಿ. ದ್ರಷ್ಟನಾಗಿ ಉಳಿಯುವುದೇ ಧ್ಯಾನ. ದ್ರಷ್ಟ ಅಂದರೆ ಈಗ ದೃಶ್ಯ, ಈ ದೃಶ್ಯ ಇದನ್ನು ನಾನು ನೋಡ್ತಾ ಇದ್ದೀನಿ. ಯಾರೋ ಮಹಾತ್ಮರು ಏನು ಉಪದೇಶ, ಅವ್ರ ಪ್ರವಚನ ಅಂದರೆ ಒಂದೇ ಒಂದು ವಾಕ್ಯ ಹೇಳೋರಂತೆ, ದೇಖೋ 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 ದೇಖ್ನೆ ವಾಲಂತ ದೇಖೋ ಅಂತ, ನೋಡು ನೋಡು ನೋಡು, ನೋಡ್ತಿರೋ ನೋಡು ಅನ್ನೋರಂತೆ. ಹೌದಾ? ಅಂದರೆ ಈಗ ನಾವು ಬೆಳಗ್ಗೆ ಎದ್ದು ಈ ಪ್ರಪಂಚದ ವ್ಯವಹಾರ ಶುರು ಮಾಡ್ತೀವಿ, ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೌದಾ? ದೃಶ್ಯನ ನೋಡ್ತೀವಿ, ಮತ್ತು ಅದರಲ್ಲಿ ಇದು ಅನುಕೂಲ, ಇದು ಅನಾನುಕೂಲ ಅಂತ 2 ಭಾಗ ಮಾಡ್ತೀವಿ. ಅನುಕೂಲವಾದನ್ನು ಪಡೀಲಿಕ್ಕೆ ಪ್ರವೃತ್ತಿ ಕರ್ಮ ಮಾಡ್ತೀವಿ, ಅನಾನುಕೂಲವಾದನ್ನು ದೂರ ಹೋಗಲಿಕ್ಕೆ ನಿವೃತ್ತಿ ಕರ್ಮ ಮಾಡ್ತೀವಿ. ನೋಡ್ತೀವಿ ಮತ್ತು ಕರ್ಮ ಮಾಡ್ತೀವಿ. ಯಾಕಪ್ಪ ಅಂದರೆ ನಮಗೆ ಸುಖ ಅನುಭವಿಸ್ಬೇಕು, ಭೋಗ ಅನುಭವಿಸ್ಬೇಕು ಅನ್ನೋದಿದೆ. ಅಂದರೆ ಮೊದಲು ಭೋಗಿಯಾಗಿ, ಆಮೇಲೆ ಜ್ಞಾತೃ ಆಗಿ ಪ್ರಪಂಚವನ್ನು ನೋಡ್ತೀನಿ, ಮತ್ತು ಕರ್ತೃ ಆಗಿ ಕರ್ಮಗಳನ್ನು ಮಾಡಿ ಫಲವನ್ನು ಪಡೆದು ಭೋಗವನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದಾ? ಆದರೆ ಇದರಲ್ಲಿ ದೃಶ್ಯದಲ್ಲಿ ದೃಕ್ಸ್ವರೂಪನ ಕಳ್ಕೊಂಡ್ಬಿಟ್ಟಿದ್ದೀವಿ. ದೃಶ್ಯದಲ್ಲಿ ದೃಕ್ಸ್ವರೂಪನ ಕಳ್ಕೊಂಡ್ಬಿಟ್ಟಿದ್ದೀವಿ. ದೃಕ್ಕನೇ ನೋಡೋದು, ದೃಶ್ಯ ಅಂದರೆ ನೋಡಲ್ಪಟ್ಟಂಥದ್ದು. ಈ ನೋಡೋದ್ರಲ್ಲಿ ಏನೇನು ಯಾವುದು ನೋಡ್ತಿದ್ದೀವೋ, ಯಾವುದು ನಮಗೆ ದೃಶ್ಯನೋ ಅದರಲ್ಲಿ ದೃಕ್ಸ್ವರೂಪನ ಕಳ್ಕೊಂಡು ದೃಶ್ಯನೇ ನಾನಾಗ್ಬಿಟ್ಟಿದ್ದೀನಿ. ಇದು ನಿಮ್ಗೆ ಅರ್ಥ ಆಗಬೇಕಾದ್ರೆ ನನ್ನದು ಅನ್ನತಕ್ಕಂತೇನಿದೆಯೋ ಅದೇ ನಾನಾಗ್ಬಿಟ್ಟಿರ್ತೀನಿ. ನನ್ನದು ನನ್ನವರು ಅನ್ನೋರಿಗೇನು ಹೆಚ್ಚು ಕಮ್ಮಿ ಆದರೆ ನನಗೆ ಆಯಿತು. ಭಗವದ್ಗೀತೆಯಲ್ಲಿ ಅನವಿಶ್ವಂಗ, ನಮಗೆ ಅನಭಿಶ್ವಂಗ ಇರಬೇಕಿದೆ ಅರ್ಥ ಆಗಬೇಕಾದ್ರೆ. ಆದರೆ ನಾವು ಅಭಿಶ್ವಂಗ ಜೀವನ ಮಾಡಿ, ಅಭಿಶ್ವಂಗ ಅಂದರೆ ನನ್ನದು ಅನ್ನತಕ್ಕಂಥ ಏನಿದೆಯೋ ಅದಕ್ಕೇನು ಹೆಚ್ಚು ಕಮ್ಮಿ ಆದರೆ ನನಗೆ ಹೆಚ್ಚು ಕಮ್ಮಿ ಆಗೋಯಿತು, ನನಗೆ ಏನಾಯಿತು. ಈಗ ಬಾಡಿಗೆ ಮನೆಗಿದ್ರು, ಅಯ್ಯೋ ಬಾಡಿಗೆ ಮನೆ ಸರಿ ಹೋಗಲಿಲ್ಲ, ಸ್ವಂತ ಮನೆ ಇರಬೇಕು
ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀವಿ? ಯಾವುದೋ ಒಂದು ಹೆಣ್ಮಗು ಇವಾಗ ತಂದೆ ತಾಯಿ ಹತ್ರ ಗಲಾಟೆ ಮಾಡ್ಕೊಳ್ತಿದೆ. ಏನಂದರೆ ಅವರ ಮಾವ ಅಂದರೆ ಗಂಡನ ತಂದೆ ಯಾವುದೋ ಒಂದು ಊರಲ್ಲಿ 3 ಮಕ್ಕಳಿಗೆ 3 ಮನೆ ಕಟ್ಟಿದ್ದಾರೆ, ಹೌದಾ? ಮತ್ತು ಇನ್ನೊಂದು ಊರಲ್ಲಿ 3 ಮಕ್ಕಳಿಗೂ 3 ಮನೆ ಕಟ್ಟಿದ್ದಾರೆ. ಮತ್ತು ಇವು ಆ ಹುಡುಗಿ ತಂದೆ ತಾಯಿಗೆ 2 ಹೆಣ್ಮಕ್ಳು, ಅವ್ರದ್ದು ಸಾಕಷ್ಟು ಆಸ್ತಿ ಇದೆ, ಆ ಮನೆಯೂ ಬರುತ್ತೆ. ಅಂದರೆ ಒಟ್ಟಿನಲ್ಲಿ 3 ಮನೆ ಬರುತ್ತೆ ಆಕೆಗೆ. ಇವಾಗಲೇ 3 ಮನೆ ಸಿಗುತ್ತೆ. ಆಕೆ ಏನು ಹೇಳ್ತಾಳೆ? ಇಲ್ಲ, ಅದು ಯಾವಾಗ ಸಿಗುತ್ತೋ ಏನಂದ್ರೇನು, ನೀವು ಯಾವಾಗ ಸಾಯ್ತಿರೋ ಏನೋ, ಯಾವಾಗ ಸಿಗುತ್ತೋ ಏನೋ, ಇವಾಗ ನಂದೇ ಒಂದಾಗಬೇಕು ಅಂತಾರೆ. ಯಾಕಪ್ಪ ಈ ರೀತಿ ಯೋಚನೆ ಮಾಡ್ತಾರೆ ಅಂದರೆ ನಿಜವಾಗಿ ಏನು ಅರ್ಥವೇ ಇಲ್ಲ. ಇರಲಿ, ಬಾಡಿಗೆ ಮನೆಗಿದ್ರು, ಈಗ ಸ್ವಂತ ಮನೆ ಆಯಿತು, ಸಾಕು, ನೆಮ್ಮದಿಯಾಗಿರು. ಸ್ವಂತ ಮನೆ ಎಷ್ಟು ಮಾತ್ರ ಇರಬೇಕು ಅಂದರೆ ಅಣ್ಣಮಾಚಾರ್ಯ ಹೇಳ್ತಾರೆ, ಗಂಪಂತ ಗುಡಿಸಿ, ಒಂದು ದೊಡ್ಡ ಬುಟ್ಟಿಯಷ್ಟು ಗುಡಿಸ್ಲು, ಅದರಲ್ಲಿ ಮಳೆ ನೀರು ಒಳಗಡೆಗೆ ಬರಬಾರ್ದು, ಮಳೆ ನೀರು ಒಳಗಡೆಗೆ ಬರಬಾರ್ದು, ಸೋರಬಾರ್ದು, ಅಷ್ಟು ಗುಡಿಸ್ಲಿದ್ರೆ ಸಾಕು. ಮತ್ತು ರಾಗಿ ಅಂಬಲಿ ಆಹಾರ ಇದ್ದರೆ ಸಾಕು, ಇಷ್ಟಿದ್ರೆ ಸಾಕು ಅಂತಾರೆ. ಮತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು, ಇಷ್ಟಿದ್ಬಿಟ್ಟು ಸಾಕು ಅಂತಾರೆ. ನಾನು ಯಾರಿಗೊಬ್ರು ಫೋನ್ನಲ್ಲಿ ಮಾತಾಡ್ತಿದ್ರು, ಅವರೇನೋ ಒದ್ದಾಡ್ತಾಯಿದ್ರು, ನಿಮ್ಗೆ ಇಷ್ಟೊಂದೆಲ್ಲ ಆಸ್ತಿ ಇದೆ, ಅಣ್ಣಮಾಚಾರ್ಯ ಈ ಥರ ಹೇಳ್ತಾರೆ, ನೀವು ನೋಡಿದ್ರೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರ. ಅಂದರೆ ಅಣ್ಣಮಾಚಾರ್ಯ ವ್ಯವಹಾರ ಜ್ಞಾನ ಇಲ್ಲ. ಯಾಕೆಂದರೆ ಗುಡಿಸ್ಲಷ್ಟು ದೊಡ್ಡ ಬುಟ್ಟಿಯಷ್ಟು ಗುಡಿಸ್ಲು, ರಾಗಿ ಅಂಬಲಿ ಇಷ್ಟು ಮಾತ್ರ ಇದ್ದರೆ, ಮೂರನೇದಿದೆಲ್ಲ, ಮೂರನೇದು ಅಂದರೆ ಯಾವುದು? ಗಂಡ ಹೆಂಡತಿ ತಂದೇನೋ ಇರೋಕ್ಕಾಗಲ್ಲ, ಅಷ್ಟರಲ್ಲೇ. ಅಂದರೆ ಮೊದಲೇ 2 ಇದ್ದರೆ ಮೂರನೇದು ಇರೋಲ್ಲ, ಮೂರನೇದು ಇರಬೇಕಾದ್ರೆ ಮೊದಲನೇ 2 ಸಾಕಾಗೋಲ್ಲ. ಅದಕ್ಕೆ ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆ ಕಟ್ಟಿದ್ರು. ಆಯಿತು, ಸ್ವಂತ ಮನೆ ಕಟ್ಟೋದು ನೀವು ನೋಡಿ ಬೇಕಾದರೆ ಎಲ್ಲರೂ ಕಂಬಿಗಳು ಬಿಟ್ಟೇ ಇರ್ತಾರೆ. ಯಾಕೆ? ಈ ಮನೆ ಕಟ್ಟಿ ತೃಪ್ತಿ ಆಗಿಲ್ಲ, ಮತ್ತು ಮೇಲ್ಗಡೆ ಕಟ್ಟಬೇಕು, ಅದು ಕಟ್ಟಿದ ಮೇಲೆ ತೃಪ್ತಿ ಅಂತ. ಸರಿ ಆಯಿತು, ಮಾಡಿ ಕಟ್ಟಿದ್ರು, ಬಾಡಿಗೆ ಕೊಟ್ಟರು. ಇವಾಗ ಬಾಡಿಗೆ ಹತ್ರ ಒದ್ದಾಡಬೇಕು, ಅಲ್ಲ? ಭಾನುವಾರ ದಿವಸ, ಇವತ್ತು ಯಾವಾರ? ಭಾನುವಾರ ದಿವಸ ಯಾವುದು ಸರಿಯಾದ ಸೀರಿಯಲ್ಲು ಇಲ್ಲ ಟಿ ವಿನಲ್ಲಿ, ಅವರು ಸುಮ್ಮನೆ ಕೂತಿರೋಕ್ಕೆ ಹೋಗಲ್ಲ, ಹೊರಗಡೆ ಹೋಗಲಿಕ್ಕೆ ಬಿಸಿಲು. ಅದಕ್ಕೇನು ಮಾಡೋದು? ಏನಂತ ಒಂದು ಮಳೆ ಹೊಡೆಯೋಕ್ಕೆ ಶುರು ಮಾಡೋದು. ಓನರ್ ಕೆಳಗಡೆ ಕೂತಿರೋ ಈಜಿ ಚೇರ್ ಮೇಲೆ. ಇವಾಗ ಅವ್ರು ಮಳೆ ಹೊಡಿತಾ ಇದ್ದರೆ ಎಲ್ಲಿ ಬೀಳ್ತಾ ಇದೆಯಪ್ಪ, ನೀನು ಎದೆ ಮೇಲೆ ಬೀಳ್ತೀರಿ, ಅಯ್ಯೋ ಹೋಯ್ತು ನನ್ನ ಗೋಡೆ, ಹೋಯ್ತು ನನ್ನ ಮನೆ ಅಂತ. ಇವಾಗ ನಿಂಗೆ ಏಟ್ ಬೀಳ್ತಾ ಇದೆಯೋ? ಇಲ್ಲ, ನನ್ನದು ಅನ್ನತಕ್ಕ ಏನನ್ನಾದರೆ ನನಗೆ ಆಗುತ್ತೆ. ಅಂದರೆ ದೃಶ್ಯದಲ್ಲಿ ಏನನ್ನು ನಡೆದರೆ ನನಗೆ ನಡೆಯುತ್ತೆ ಅಂತ ಹೇಳ್ತೀವಿ. ನನ್ನವರು ಅನ್ನತಕ್ಕಂಥದ್ದು. ಕೋಲಾರದಲ್ಲಿ ಒಂದು ಯಾವುದೋ ಒಂದು ಚೆಕಪ್ ಆಸ್ಪತ್ರೆಗೆ ಹೋಗಿದ್ವಿ, ನಿಂತಿದ್ವಿ. ನನ್ನ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ನಿಂತಿದ್ರು. ಒಂದು ಮಗುನ ಎತ್ಕೊಂಡು ಒಬ್ಬಾಕಿ ಸ್ವಲ್ಪ ದೂರದಲ್ಲಿದ್ಲು. ಆ ಮಗುಗೆ ಇಂಜೆಕ್ಷನ್ ಹಾಕಲಿಕ್ಕೆ ನರ್ಸು ಇಂಜೆಕ್ಷನ್ ರೆಡಿ ಮಾಡಿಕೊಂಡು ಆ ಮಗು ಹತ್ರಕ್ಕೆ ಬಂದರೆ ಇನ್ನು ನನ್ನ ಪಕ್ಕದಲ್ಲಿ ಭಾಳ ದೂರದಲ್ಲಿದ್ವಿ. ಆಕೆ ಅಲ್ಲೆಲ್ಲೋ ಇದ್ದಾಳೆ, ನಾವು ಇತ್ತ ಕಡೆ ಇದ್ದೀವಿ. ಇನ್ನು ನನ್ನ ಪಕ್ಕದಲ್ಲಿದ್ದರು ಓ ಅಂತ ಹೇಳೋಕ್ಕೆ ಶುರು ಮಾಡೋದು. ನಾನು ಕೇಳಿದೆ, ನೀವು ಯಾಕೆ ಇಷ್ಟು ದೂರ ಹೇಳ್ತೀರಾ ಅಂದರೆ, ಸ್ವಾಮೀಜಿ ನಂದೇ ಮಗು ಅದು ಅಂತಾರೆ. ಆಯಿತು, ಆ ಮಗುಗೆ ಇಂಜೆಕ್ಷನ್ ಬಿದ್ದಿಲ್ಲ, ಆ ಮಗುನ ನೋಡ್ತಾ ಇದೆ, ಏನೋ ಮಾಡ್ತಾರೆ ಏನೋ ಅಂತ ಆಶ್ಚರ್ಯ ನೋಡಿ, ಅದು ಹೇಳ್ತಿಲ್ಲ, ಅದಕ್ಕೂ ಇಂಜೆಕ್ಷನ್ ಬೀಳಿಲ್ಲ, ಅದಕ್ಕೂ ನೋವಾಗಿಲ್ಲ. ನಿಮ್ಗೆ ಯಾಕೆ ನೋವಾಯಿತು ಅಂದರೆ, ನನ್ನ ಮಗುಗೆ ಇಂಜೆಕ್ಷನ್ ಹಾಕ್ತಾರೆ ಅನ್ನೋದೇ ನಮಗೆ ನೋವು. ನೋಡ್ಕೋಬಾರ್ದು ಅಂತಲ್ಲ, ಆದರೆ ನನ್ನದು ಅನ್ನತಕ್ಕಂಥ ವಸ್ತುಗೇನಾದ್ರೂ ನನಗೇನಾಗಿಲ್ಲ, ನನ್ನವರು ಅನ್ನತಕ್ಕಂಥ ಏನಾದ್ರೂ ನನಗೇನಾಗಿಲ್ಲ, ಉತ್ಸಾಹವಾಗಿ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನತಕ್ಕನಿರಬೇಕು. ಆದರೆ ನಾವೇನು ಮಾಡಿದ್ದೀವಿ, ದೃಶ್ಯದಲ್ಲಿ ಒಂದಾಗಿ ಹುಟ್ಟಿದ್ದೀವಿ. ದೃಶ್ಯದಲ್ಲಿ ನನ್ನದು ಅನ್ನತಕ್ಕಂಥ ದೃಶ್ಯದಲ್ಲಿ ಏನಾದರೆ ನನಗೆ ಆಯಿತು ಅಂತೀವಿ. ಹೌದಾ? ಆಯಿತು, ನಾನು ಅಂತ ಇಲ್ಲಿ ತನಕ ಇಟ್ಕೊಂಡು ಇದೆಲ್ಲ ದೃಶ್ಯ. ಮತ್ತೆ ಶರೀರಕ್ಕೆ ಬಂದರೆ ಶರೀರನ ದೃಶ್ಯ. ಯಾಕೆ? ದ್ರಷ್ಟನಾಗಿ ಉಳಿಯುವುದೇ ಜ್ಞಾನ, ಧ್ಯಾನ ಜ್ಞಾನ ಅಂತಾರೆ.
ಶರೀರನೂ ದೃಶ್ಯ. ನಿಮ್ಮ ಶರೀರ ಅಂಗುಷ್ಟದಿಂದ ನೆತ್ತಿ ತನಕ ನಿಮಗೆ ನಿಮ್ಮ ಶರೀರ ಇರೋದು ಗೊತ್ತಾಗುತ್ತೋ ಇಲ್ಲ. ನೋಡ್ಕೊಂಡಿದ್ದೀರೋ? ನೆತ್ತಿ ನೋಡ್ಕೊಂಡಿದ್ದೀರ ಅವತ್ತನ್ನು? ಬೆನ್ನು ನೋಡ್ಕೊಂಡಿದ್ದೀರೋ? ಕಿವಿ ನೋಡ್ಕೊಂಡು ನಿಮ್ಮ ಕಿವಿ ನೀವು ನೋಡ್ಕೊಳ್ಳಿ, ನಿಮ್ಮ ಕಣ್ಣು ನೀವು ನೋಡ್ಕೊಳ್ಳಿ. ಅಷ್ಟೆಲ್ಲ ಯಾಕೆ? ಕನ್ನಡಿ ಬಿಟ್ಬಿಟ್ಟು ನಿಮ್ಮ ಮುಖ ನೀವು ನೋಡ್ಕೊಳ್ಳಿ. ಕನ್ನಡಿನಲ್ಲಿ ನೋಡ್ಕೊಳ್ತೀವಿ. ಕನ್ನಡಿ ಯೋಗ್ಯತೆ ಎಷ್ಟೋ ಅಷ್ಟು ನಿಮ್ಮ ಮುಖ ತೋರಿಸುತ್ತೆ. ಅಷ್ಟು ಬಿಟ್ಟರೆ ಆ ಕನ್ನಡಿ ಯಾವ ರೀತಿ ತೋರಿಸುತ್ತೋ ಅದು ನೋಡ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂದ್ಕೊಳ್ತೀವಿ. ಕನ್ನಡಿನ ಬಿಟ್ಬಿಟ್ಟು ಪ್ರತಿಬಿಂಬ ನೋಡಿ ಬಿಂಬ ನಂಬ್ಕೊಂಡಿದ್ದೀವಿ. ಬಿಂಬ ನೋಡೋಕ್ಕಾಗಿಲ್ಲ ನಾವು. ಆ ಕನ್ನಡಿ ಬಿಟ್ಬಿಟ್ಟು ನಿಮ್ಮ ಮುಖ ಹೇಗಿದೆಯೋ ನೋಡ್ಕೊಂಡು ನೋಡೋಣ. ಆದ್ರೂ ಇಷ್ಟೆಲ್ಲ ಅವಯವ ಇರೋದರಲ್ಲಿ ನೆತ್ತಿಯಿಂದ ಅಂಗುಷ್ಟದ ತನಕ ನಿಮ್ಮ ಶರೀರ ಇರೋದ್ರಲ್ಲಿ ನಿಮಗೇನೋ ಸಂದೇಹ ಇದೆಯೋ? ನನ್ನ ಶರೀರ ನಂಗೆ ಚೆನ್ನಾಗಿ ಗೊತ್ತು. ಎಷ್ಟು ಚೆನ್ನಾಗಿ ಗೊತ್ತು? ಇದು ಈ ಥರ ಆಗೋದು ಬೇಡ, ಸುಮ್ಮನೆ ಕಲ್ಪನೆ ಮಾಡೋಣ. ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಶರೀರದಲ್ಲಿ ಹಲ್ಲು ನೋವಿದೆ ಅವರಿಗೆ, ನಿಮಗೆ ಗೊತ್ತಾಗುತ್ತೋ? ಬೆನ್ನೋವಿದೆ, ಪಕ್ಕದಲ್ಲಿ ಕೂತಲ್ಲಿ ಬೆನ್ನೋವಿದೆ, ನಿಮಗೆ ಗೊತ್ತಾಗುತ್ತೋ? ಮೊಣಕಾಲು ನೋವಿದೆ, ನಿಮಗೆ ಗೊತ್ತಾಗುತ್ತೋ? ಇಲ್ಲ. ಅಂದರೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಶರೀರ ನಿಮಗೆ ದೃಶ್ಯ ಅಂದ್ರೂ ಅದರಲ್ಲಿರೋ ನೋವು ಗೊತ್ತಾಗೋಲ್ಲ. ಬರೋದು ಬೇಡ, ಸುಮ್ಮನೆ ಕಲ್ಪನೆ ಮಾಡೋಣ. ನಿಮಗೇನೆ ಬೆನ್ನೋವು ಬಂತು, ಹಲ್ಲು ನೋವು ಬಂತು, ಗೊತ್ತಾಗುತ್ತೋ ಇಲ್ಲ? ಅದೇನಂತ? ಬೇರೆಯವ್ರ ಶರೀರ ಎಷ್ಟು ಚೆನ್ನಾಗಿ ನೋಡ್ತಿದ್ದೀರೋ ಅದಕ್ಕಿಂತ ಚೆನ್ನಾಗಿ ನಿಮ್ಮ ಶರೀರ ನೀವು ನೋಡ್ತಿದ್ದೀರಾ. ಶರೀರ ದೃಶ್ಯ, ಹೌದಾ? ಆದರೆ ಇಡೀ ಶರೀರ ನೀವು ನೋಡ್ತಿದ್ದೀರ. ಭಗವದ್ಗೀತೆಯಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯವಿಧೀಯತೆ ಏತಜ್ಜೋವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದಂ ಶರೀರಂ ಕೌಂತೆಯ, ಅಂಗುಷ್ಟಿನ ನೆತ್ತಿ ತನಕ ಶರೀರ ಅನ್ನತಕ್ಕಂಥದ್ದು ಕ್ಷೇತ್ರ. ಇದಂ ಯೋ ವೇತ್ತಿ, ಈ ಶರೀರನ ಯಾರು ತಿಳ್ಕೊಳ್ತೀರೋ, ಕಣ್ಣು ಮುಚ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಳ್ತಿರ್ತೀರ. ಈಗ ಇಡೀ ಶರೀರಕ್ಕೆ ನೀರು ಬೀಳತಕ್ಕಂಥದ್ದು ತಂಬಿಗೆ ಹಿಡಿದಿರ್ತಕ್ಕಂಥ ಕೈ, ಇಷ್ಟೆಲ್ಲವನ್ನು ನೋಡ್ತಿದ್ದೀರೋ ಇಲ್ಲ? ನೋಡ್ತಿಲ್ಲ ಅಂದರೆ ಮತ್ತೆ ಎಲ್ಲೆಲ್ಲೋ ಹಾಕ್ಕೋಬೇಕು. ಕರೆಕ್ಟಾಗಿ ಹಾಕ್ಕೊಳ್ತಿದ್ದೀವಿ. ಯಾವುದನ್ನ ಕಣ್ಣು ಮುಚ್ಕೊಂಡಿದ್ರೆ ಯಾವುದನ್ನ ನೋಡ್ತಿದ್ದೀರ ಅಂದರೆ ಯಾವುದೋ ಒಂದಿನ ನೋಡೋದು. ಏತದ್ಯೋ ವೇತ್ತಿ, ಯಾವುದನ್ನ ಇದೆಲ್ಲವನ್ನು ನೋಡ್ತಿದೆಯೋ ಅದೇ ನೀನು ಅಂದಾಗ ಅದನ್ನು ತಿಳ್ಕೊಳತಕ್ಕಂಥದ್ದೇ ಧ್ಯಾನ, ಅದೇ ಜ್ಞಾನ. ಮಹರ್ಷಿಗಳು ಅದನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಮತ್ತಿನ್ನು ಯಾವ ಸಾಧನಾ ಭಾಗ ಅನ್ನತಕ್ಕಂಥಗೆ ಹೋಗಲ್ಲ. ಮತ್ತು ಅಷ್ಟಾವಕ್ರ ಬಗ್ಗೆ ಪರಿಚಯ ಅನ್ನತಕ್ಕಂಥದ್ದು ಕೇಳ್ತಾ ಇದೆಯಾ? ಅಷ್ಟಾವಕ್ರ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರು. ಅಷ್ಟು ಸುಲಭ ಅಲ್ಲ ಅಷ್ಟಾವಕ್ರ ಬಗ್ಗೆ ಪರಿಚಯ ಮಾಡಿಕೊಡೋದು. ಯಾಕೆಂದರೆ ಒಬ್ಬ ಜ್ಞಾನಿನ ನಾವು ಪರಿಚಯ ಮಾಡಲಿಕ್ಕೆ ಹೋದರೆ ಅವ್ರು ನೋಡೇ ಇಲ್ಲ ಅನಿಸುತ್ತೆ. ಈಗ ಯಾರೋ ಮಾತನ್ನು ಕಾಣ್ತಾರೆ, ಅವ್ರು ನಿಜವಾಗ್ಲೂ ಸ್ವಸ್ಥರು ಉಳಿದಾರೆ ಅಂತ ಇಟ್ಕೊಳ್ಳೋಣ. ಅವ್ರು ನಮಗೆ ಕಾಣಿಸಿದ್ರೆ ನಿಮ್ದು ಯಾವ ಊರು ಅಂತೀವಿ, ನಿಮ್ಮದು ಯಾವ ಊರು ಅಂತೀವಿ. ನಿಜವಾಗ್ಲೂ ಯಾವ ಊರು ಅಂತ ಕೇಳಿದ್ರೆ ಅವ್ರು ನೋಡ್ತಲೇ ಇಲ್ಲ. ನಾವು ಅವ್ರ ಶರೀರ ನೋಡಿ ಕೇಳ್ತಿದ್ದೀವಿ. ಒಂದು ನಾವು ಹೇಳಿದ್ರು ಅಂತ ಇಟ್ಕೊಳ್ಳಿ, ನಿಮ್ಮೂರು ಯಾವುದು ಅಂದರೆ ಒದಲಿನ ಒದಲದು ಮಾವೂರು, ಅನ್ನಿ ಒದಲಗ ಮಿಗಿಲಿನದ ಊರು. ಅರ್ಥವಾಗುತ್ತೆ ನಮಗೆ. ಒದಲಿನ ಒದಲದು ಮಾವೂರು, ನಮ್ಮೂರು ಬಿಟ್ಟು ಹೋಗಬೇಕು ಅಂದ್ರೂ ಆಗೋಲ್ಲ. ಮತ್ತು ಅನ್ನಿ ಒದಲಗ ಮಿಗಿಲಿನದ ಊರು, ಎಲ್ಲವನ್ನು ಬಿಟ್ಟ ಮೇಲೆ ಯಾವುದು ಉಳಿಯುತ್ತೋ ಅದು ನಮ್ಮೂರು. ನಾವು ಯಾವಾಗ ಅವ್ರ ಪರಿಚಯ, ನಿಮ್ದು ಯಾವ ಊರು, ನಿಮ್ಮ ಅಪ್ಪ ಅಮ್ಮ ಇದೆಲ್ಲ ಕೇಳ್ತೀವೋ ಆವಾಗ ಅವ್ರು ನೋಡ್ತಾರೆ ಇಲ್ಲ. ಅದೇ ರೀತಿ ಅಷ್ಟಾವಕ್ರ ಮಹರ್ಷಿ ಪರಿಚಯ ಮಾಡಿಕೊಡೋಕೆ ಭಾಳ ಕಷ್ಟ. ಅದೇ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಅವರ ತಾಯಿ ಹೆಸರು ಸುಜಾತ ಅಂತ, ತಂದೆ ಕಾಹರ ಮಹಾಮುನಿಗಳು. ಮತ್ತು ತಾಯಿಯ ಮಹಾಭಾರತದ ವನಪರ್ವದಲ್ಲಿ ಉಲ್ಲೇಖವಿದೆ ಅಂತಾರೆ. ಮತ್ತು ತಾಯಿ ಗರ್ಭದಲ್ಲಿರಬೇಕಾದ್ರೆ ತಂದೆ ವೇದಗಳನ್ನು ದಿವಸ ಪಾರಾಯಣ ಮಾಡ್ತಿರ್ತಾರೆ. ಇದು ನಮ್ಮಲ್ಲಿ ನಿಜವಾದ
ಜೀವನ ಕ್ರಮ, ಜೀವನ ವಿಧಾನ ಎಷ್ಟು ಚೆನ್ನಾಗಿತ್ತಂದರೆ ಏನು ಒದ್ದಾಡ್ತಕ್ಕಂಥ ಅವಶ್ಯಕ ಬ್ರಹ್ಮಚರ್ಯ ಆಶ್ರಮದಾಗಲಿ, ಗೃಹಸ್ಥ ಜೀವನದಲ್ಲಾಗಲಿ, ಗೃಹಸ್ಥ ಜೀವನ ಆದಮೇಲೆ ವಾನಪ್ರಸ್ಥ ಸನ್ಯಾಸನಾಗಲಿ ಎಲ್ಲೂ ಒದ್ದಾಡತಕ್ಕಂಥದ್ದೇ ಇರಲಿಲ್ಲ. ಭಾಳಷ್ಟು ಆನಂದವಾಗಿ ಜೀವನ ಮಾಡೋದಾಗಿತ್ತು. ಈಗ ನಾನು ಬರ್ತಾ ಮಾತಾಡ್ಕೊಂಡ್ಬರ್ತಿದ್ದೆ. ಗೃಹಸ್ಥ ಜೀವನ ಮದುವೆ ಆದಮೇಲೆ ಮಕ್ಕಳು ಸಂತಾನ ಆಗುತ್ತೆ. ಆ ಸಂತಾನದಲ್ಲಿ ಗಂಡು ಮಗು ಮದುವೆ ಮಾಡಿಬಿಟ್ರೆ, ಮಗನಿಗೆ ಮದುವೆ ಮಾಡಿಬಿಟ್ರೆ ಅಲ್ಲಿಗೆ ಮಗನಿಗೂ ನಮಗೆ ಇದ್ದಂಥ ಋಣ ಮುಗೀತು. ಮನೆ ಸೊಸೆ ಬಂದರೆ ಇವರಿಬ್ಬರು ಖಾಲಿ ಮಾಡಬೇಕು ಮನೇನ. ಯಾಕೆ? ಅಲ್ಲಿ ಋಣ ಮುಗೀತು, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಈ ರೀತಿ ಇತ್ತು ನಿಯಮ. ಒಂದು ವೇಳೆ ಮನೆ ಸೊಸೆ ಬಂದು ಖಾಲಿ ಮಾಡಲಿಲ್ಲ ಅಂದರೆ ಬಿಳಿ ಕೂದು ಬಂದಿದ್ದು ನೋಡ್ಕೊಂಡು ಬಿಡಬೇಕು. ಬಿಳಿ ಕೂದು ಬಂತು ಅಂದರೆ ಇನ್ನು ಗೃಹಸ್ಥ ಜೀವನದಲ್ಲಿ ಇರಬಾರ್ದು, ವಾನಪ್ರಸ್ಥಕ್ಕೆ ಹೋಗಬೇಕು. ಹೌದಾ? ಇಲ್ಲ ಮೊಮ್ಮಗಳು ಆಯಿತು ಅಂದರೆ ಮೊಟ್ಟಮೊದಲು ತಾತ ಮುಖವನ್ನು ನೋಡ್ಬೇಕಂತೆ. ಆ ಮಗು ಮುಖ ನೋಡಿದ್ಮೇಲೆ ಮನೆಗಿರ್ಬಾರ್ದು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋದು. ನಿಜವಾಗಿ ಎಷ್ಟು ಫ್ರೀ ಆಗಿಬಿಡೋರು. ಇವಾಗ ಅದೆಲ್ಲ ಬದಲಾಯಿಸ್ಕೊಂಡು ನಿಮಗೆ ಗೊತ್ತು, ಒಂದೊಂದು ಮನೆಯೂ ಕುರುಕ್ಷೇತ್ರ, ಅದನ್ನೇನು ಹೇಳಬೇಕಾಗ್ತಿಲ್ಲ. ಅದು ಇಲ್ಲಿ ಪ್ರತಿ ದಿವಸ ವೇದಗಳನ್ನು ಪಾರಾಯಣ ಮಾಡಬೇಕು. ಈಗ ಆ ಸಂಪ್ರದಾಯ ಇಲ್ಲ ಅಂತ ಇಟ್ಕೊಳ್ಳಿ. ಅಷ್ಟಾವಕ್ರ ಮಹರ್ಷಿಗಳ ತಂದೆ ವೇದಗಳನ್ನು ಪಾರಾಯಣ ಮಾಡ್ತಿದ್ರು. ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸ್ವರಪೂರ್ವಕವಾಗಿ ಅಧ್ಯಯನ ಮಾಡಬೇಕು. ಒಂದು ಸ್ವರ ತಪ್ಪಿದ್ರೆ ಅರ್ಥ ಬದಲಾವಣೆ ಆಗಿಬಿಡುತ್ತೆ. ಆಗ ಫಲ ಅನ್ನತಕ್ಕಂಥದ್ದು ಯಾವುದು ಬರುತ್ತೋ ಹೇಳೋಕ್ಕಾಗಲ್ಲ. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಎಲ್ಲಿ ಎತ್ತಿಸಿ ಹೇಳಬೇಕು, ಎಲ್ಲಿ ಸಮವಾಗಿ ಹೇಳಬೇಕು, ಎಲ್ಲಿ ತಗ್ಗಿಸಿ ಹೇಳಬೇಕು. ಉದಾತ್ತ, ಅನುದಾತ್ತ, ಸ್ವರಿತ ಅಂತ 3 ಸ್ವರಗಳಿರುತ್ತೆ. ಆ ಸ್ವರ ಪ್ರಕಾರವಾಗಿ ಹೇಳಬೇಕು. ಆದರೆ ಅಷ್ಟಾವಕ್ರ ಮಹರ್ಷಿಗಳು ಕೆಲವು ಕಡೆ ಸ್ವರ ತಪ್ತಿದ್ರಂತೆ, ತಪ್ಪಾಗಿ ಹೇಳ್ತಿದ್ರು. ಅಷ್ಟಾವಕ್ರ ಮಹರ್ಷಿಗಳು ತಂದೆ ತಪ್ಪಾಗಿ ಹೇಳ್ತಿದ್ರು. ಈ ಗರ್ಭದಲ್ಲಿ ಇರಬೇಕಾದ್ರೆ ಆ ಮಗು ಶ್ರವಣ ಮಾಡಿ, ಅಂದರೆ ಅಷ್ಟಾವಕ್ರ ಮಹರ್ಷಿಗಳು ಶ್ರವಣ ಮಾಡಿ ಇವರು ಒಂದೊಂದು ಸಲ ತಂದೆ ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ್ಲೂ ಶರೀರ ಕದಲದಂತೆ. ಆ ರೀತಿಯಾಗಿ 8 ಕಡೆ ವಕ್ರವಾಗಿಬಿಡುತ್ತೆ ಶರೀರ, ಇವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರಿಂದ. ಇದು ಒಂದು ಹೇಳ್ತಾರೆ. ಮತ್ತು ಇನ್ನೊಂದು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರಿಂದ ಇವ್ರ ಶರೀರ ಅನ್ನತಕ್ಕಂಥ ವಿಕಾರವಾಗಿಬಿಡ್ತು ಅಂತ ಒಂದು ಹೇಳ್ತಾರೆ. ಇನ್ನೊಂದು, ಇವರು ದಿವಸ ಉಚ್ಚಾರಣೆ ಮಾಡ್ತಿದ್ದಾರೆ ಅವ್ರ ತಂದೆ, ಬಟ್ ಒಂದು ದಿವಸನೂ ಅದು ಅರ್ಥ ಏನು ಅಂತ ನೋಡೋಕ್ಕೆ ಹೋಗಿಲ್ಲ. ವೇದಗಳನ್ನು ದಿವಸ ನಾವು ಉಚ್ಚಾರಣೆ ಮಾಡಬೇಕು ನಿಜ, ಅದಕ್ಕೆ ಕೇವಲ ಉಚ್ಚಾರಣೆ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಅಂದರೆ ಅದರಿಂದ ಪ್ರಯೋಜನ ಇಲ್ಲ. ಮತ್ತು ಅದು ಅರ್ಥ ಏನು ಅಂತ ನೋಡಬೇಕು. ಇವರು ಅರ್ಥ ನೋಡೋಕ್ಕೆ ಹೋಗಿಲ್ಲ. ಆವಾಗ ಗರ್ಭದಿಂದ ಒಂದು ದಿವಸ ಧ್ವನಿ ಬರುತ್ತಂತೆ, ಏಯ್ ನಿಲ್ಲಿಸು ಸಾಕು, ದಿವಸ ಬರೀ ಶಬ್ದಗಳನ್ನೇ ಉಚ್ಚಾರಣೆ ಮಾಡ್ತಿದ್ಯಾ, ಅದು ಅರ್ಥ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀಯ ನೀನು, ನಿಲ್ಲಿಸು ಅಂತ ಗರ್ಭದಿಂದ ಧ್ವನಿ ಬರುತ್ತಂತೆ. ಇವ್ರಿಗೆ ಅವ್ರ ತಂದೆ ಯಾರು, ಕಾಹರ ಮುನಿಗಳು, ಅಲ್ಲ ಇನ್ನೂ ಹುಟ್ಟೇ ಇಲ್ಲ, ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ ಇವನು. ಇದನ್ನು ಮಗ ಯಾರೇ ಆಗಲಿ ಒಳ್ಳೇದು ಹೇಳಿದರೆ ನಾವು ಕೇಳಬೇಕು. ಯಾವುದೋ ಒಂದು ಕುಟುಂಬದಲ್ಲಿ ಮೊದಲನೇ ಮಗ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ಹೇಳಿದ್ರು, 2 ಹೆಣ್ಮಕ್ಳಿದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ, ಮೊಟ್ಟಮೊದಲು ಅವ್ರು ಮಾಡಿಬಿಡಿ, ಆಮೇಲೆ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ. ಇಲ್ಲ ಅವ್ರು ಮದುವೆ ಆಗಿರೋ ಮನೆಗೆ ಇದ್ದಾರೆ, ಇನ್ನೊಂದು ಸೊಸೆ ಬಂದ್ಲಂದರೆ ಅಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ದಿನ ಆದಷ್ಟು ತೊಂದರೆ ಜಾಸ್ತಿ. ಮೊದಲು ಹೆಣ್ಮಕ್ಳಿಗೆ ಮದುವೆ ಮಾಡಿ ಅಂತ ದೊಡ್ಡ ಮಗ ಹೇಳಿದ್ರೆ ತಂದೆ ಸಂತೋಷ ಪಡಬೇಕೋ ಇಲ್ಲ? ನೀನೆಲ್ಲ ಆಗೋದಕ್ಕೆ ಅರ್ಕತ್ತು ಆಗೋದಕ್ಕೆ ಅದೇನೋ ಹೇಳ್ತಾರಲ್ಲ, ಹಾಗನ್ಬಿಟ್ಟು ಕೊನೆಗೆ 2ನೇ ಮದುವೆ ಮಾಡಿ ಏನೋ ಗಲಾಟೆ ಮಾಡ್ಕೊಂಡು ಏನೋ ಮಾಡೋದು ಅಂತ ಇಟ್ಕೊಳ್ಳಿ. ಒಳ್ಳೇದು ಹೇಳಿದ್ರೆ ನಾವು ಕೇಳೋದೇ ಇಲ್ಲ. ಶಬ್ದಗಳನ್ನೇ ಉಚ್ಚಾರಣೆ ಮಾಡ್ತಿದ್ಯಾ, ಅರ್ಥ ತಿಳ್ಕೊ ಅಂದಾಗ ಹೌದಲ್ವೇ ಅಂತ ಯೋಚನೆ ಮಾಡಬೇಕಾಗಿತ್ತು. ಬಟ್ ಆದರೆ ಇನ್ನೂ ಹುಟ್ಟಲೇ ಇಲ್ಲ, ಇವನು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ ಅಂದ್ಬಿಟ್ಟು ಶಾಪ ಕೊಡ್ತಾರಂತೆ.
ನಿನ್ನ ಶರೀರ ವಿಕಾರವಾಗಲಿ ಅಂತ ಯೋಚನೆ ಮಾಡಲಿಲ್ಲ. ವಿಕಾರವಾದಂಥ ಶರೀರದ ಮಗ ಹುಟ್ಟಿದ್ರೆ ಮುಂದಕ್ಕೇನು ಅನ್ನತಕ್ಕಂಥ ಯೋಚನೆ ಬರಲಿಲ್ಲ. ಯಾಕೆ? ಕೋಪ. ಅದರಿಂದ ವಿಕಾರವಾಯಿತು ಶರೀರ ಅಂತಾರೆ. ಸೊ ಈ ಕಥೆಗಳು ಎಷ್ಟು ಮಾತ್ರಪ್ಪ ಸತ್ಯ ಅಂತ ನಾವು ತಗೊಳ್ಳೋಕ್ಕೆ ಇದನ್ನು ಒಂದು ರೀತಿ ಯೋಚನೆ ಮಾಡ್ಬೋದು. ನೀವು ಯಾವುದೋ ಮನೆಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ, ಅವರು ಹಣ್ಣು ತಿನ್ನಕ್ಕೆ ಕೊಡ್ತಾರೆ, ಹಣ್ಣು ತಿನ್ನಕ್ಕೆ ಕೊಡ್ತಾರೆ, ಭಾಳ ರುಚಿಯಾಗಿರುತ್ತೆ. ಹಣ್ಣು ಭಾಳ ರುಚಿಯಾಗಿರುತ್ತೆ. ರುಚಿಯಾಗಿದ್ದರೆ ನೀವು ತಗೊಂಡು ತಿಂತ, ಹೌದು ಈ ಬೀಜ ಎಲ್ಲಿಂದ ತಂದ್ರಿ, ಇಷ್ಟೊಂದು ರುಚಿಯಾಗಿದೆ ಹಣ್ಣು, ಬೀಜ ಎಲ್ಲಿಂದ ತಂದ್ರಿ ಅಂತ ಕೇಳ್ತೀವೋ ಇಲ್ಲ? ಅಂದಾಗೇನು, ಹಣ್ಣು ರುಚಿ ಇದ್ದರೆ ಬೀಜ ಚೆನ್ನಾಗಿರಬೇಕು. ಸೊ ಅಷ್ಟಾವಕ್ರ ಮಹರ್ಷಿಗಳನ್ನ ನೋಡಿದಾಗ, ಬೇರೆ ಕೆಲವರು ಹೇಳ್ತೀನಿ, ಅವ್ರು ನೋಡಿದಾಗ ಇವರು ಮೂಲ ಭಾಳಷ್ಟು ಅದ್ಭುತ ಅಂತ ಈ ದಂತಕಥೆಗೆ ಬಂದಿರ್ಬೋದು. ಭಗವಾನ್ ಬುದ್ಧ ಹುಟ್ಟುತ್ತಿರ್ಬೇಕಾದ್ರೆ 7 ಹೆಜ್ಜೆ ನಡೀತಾರಂತೆ, ಹುಟ್ಟಿದ ತಕ್ಷಣ 7 ಹೆಜ್ಜೆ ನಡೀತಾರಂತೆ. ಅಂದರೆ ಅಷ್ಟು ಮಟ್ಟಿನ ಯೋಗ್ಯತೆ, ಶಾರೀರಿಕ ಯೋಗ್ಯತೆ, ಬುದ್ಧಿ ಯೋಗ್ಯತೆ ಇತ್ತು. ಲಾವೋತ್ಸು ಅನ್ನತಕ್ಕಂಥವ್ರು 80ನೇ ವಯಸ್ಸಲ್ಲಿ ಹುಡ್ತಾರಂತೆ. ಅಂದರೆ 80ನೇ ವಯಸ್ಸಲ್ಲಿ ಶರೀರ ಯಾವ ರೀತಿ ಇರುತ್ತೋ ಆ ರೀತಿ ಇರ್ತಂತ ಹುಟ್ಟಿದಾಗ ಶರೀರ. ಅಷ್ಟೇ ಅಲ್ಲ, 80ನೇ ವಯಸ್ಸಲ್ಲಿ ಎಷ್ಟು ಮಾತ್ರ ಜ್ಞಾನ ಇರೋಲ್ವೋ ಅಷ್ಟಕ್ಕಿಂತ ಜಾಸ್ತಿ ಜ್ಞಾನ ಇತ್ತಂತವ್ರಿಗೆ. ಇನ್ನೊಬ್ಬರು ಜರಾತುಸ ಅಂತ ಫಾರಿನರು, ಅವರು ಹುಟ್ಟಬೇಕಾದ್ರೆ ನಗುತ್ತ ಹುಡ್ತಾರಂತೆ. ನನ್ನ ಸಾಯಂಕಾಲ ಹೇಳ್ತೀನಿ ನಾನು, ನಮ್ಮಲ್ಲಿ ನಗುತ್ತ ಹುಟ್ಟಿದ್ರೆ ಸೋದರ ಮಾವ ಸಾಯ್ತಾನೆ ಅಂತಾರೆ. ಇವನು ನಗೋದಕ್ಕೂ ಸೋದರ ಮಾವಂಗೆ ಏನು ಸಂಬಂಧ? ಅಂದರೆ ಇವನು ಗೋಳ